ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಫುಡ್ ವ್ಲಾಗ್. ಇವತ್ತು ನಾವು ಮಂಗಳೂರಿನ ಸ್ಟ್ರೀಟ್ ಫುಡ್ ಟ್ರೈ ಮಾಡೋಣ ಅಂಥೇಳಿ. ಅದು ಏನಂದರೆ ಇಲ್ಲಿ ಲಾಲ್ಬಾಗ್ ಅಂತ ಏನು ರೀಜನ್ ಇದೆಯಲ್ಲ, ಅದು ಒಂಥರ ಫುಡ್ ಸ್ಟ್ರೀಟೇ ಆಗಿಬಿಟ್ಟಿದೆ. ಸಾಲು ಸಾಲಾಗಿ ನಿಮಗೆ ಬೇರೆ ಬೇರೆ ಥರದ ಖಾದ್ಯಗಳು, ಚಾಟ್ಸ್ ಎಸ್ಪೆಷಲಿ, ಆಮೇಲೆ ಸ್ಪೆಷಲ್ ತಿಂಡಿಗಳು, ಇಲ್ಲಿನ ಮಂಗಳೂರಿನ ಸ್ಪೆಷಲ್ ತಿಂಡಿಗಳು ಸಿಗುತ್ತೆ ನಿಮಗೆ. ಮತ್ತೊಂದು ನನ್ನ ಫೇವ್ರೆಟ್ಸ್ ಮೊಮೋಸ್ ಕೂಡ ಸಿಗುತ್ತೆ. ಒಂದು ಸಂಜೆ 4-4:30 ಸ್ಟಾರ್ಟ್ ಆದ್ರೆ ಹೌದು, ರಾತ್ರಿ 9-9:30 ತನಕ ಫುಲ್ ಜನ ಇಲ್ಲೇ ಕಾರನ್ನು ಸೈಡಿಗೆ ನಿಲ್ಲಿಸಿ ತಿಂತಾನೆ ಇರ್ತಾರೆ. ಅದರಲ್ಲೂ ಈಗ ತುಂಬ ಸುದ್ದಿ ಮಾಡ್ತಿರೋ ಒಂದು ಸಣ್ಣ ಒಂದು ಫುಡ್ ಟ್ರಕ್, ಅದನ್ನು ಬಂದು ನಾವು ನಿಮಗೆ ತೋರಿಸೋಣ ಅಂತೇಳಿ, ಅದರ ಫುಡ್ನ ರಿವ್ಯೂ ಮಾಡೋಣ ಅಂತೇಳಿ. ಯಾಕೆ ಅಂದರೆ ಇವರ ಫುಡ್ ಸ್ವಲ್ಪ ಸ್ಪೆಷಲ್ ಇದೆ. ಒಂದು, ಇವರು ಎಲ್ಲೂ ಸಕ್ಕರೆನ ಯೂಸ್ ಮಾಡಲ್ಲ ಇವರ ಪ್ರಾಡಕ್ಟ್ಸಲ್ಲಿ, ಆಯಿತಾ, ಬರೀ ಬೆಲ್ಲನೇ ಯೂಸ್ ಮಾಡುವಂಥದ್ದು. ಆಮೇಲೆ ತುಪ್ಪನ ಯೂಸ್ ಮಾಡ್ತಾರೆ. ಒಳ್ಳೊಳ್ಳೆ ತಿಂಡಿಗಳಿದೆ ಇಲ್ಲಿ, ಇಡ್ಲಿ, ದೋಸೆ, ಮನೆ ತಿಂಡಿನೇ. ಮನೆ ತಿಂಡಿ. ಸೊ ಅದನ್ನು ರಿವ್ಯೂ ಮಾಡೋಣ ಅಂತೇಳಿ. ಈ ಫುಡ್ ಟ್ರಕ್ನ ಹೆಸರು ಸಾಯಿ ಟಿಫಾನೀಸ್ ಅಂತೇಳಿ. ಇಲ್ಲಿ ಏನೆಲ್ಲ ಸಿಗುತ್ತೆ ಅದೆಲ್ಲ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿನ ಕೆಲವು ಸ್ಪೆಷಲ್ ತಿಂಡಿಗಳನ್ನು ನೋಡ್ಕೊಂಡು ಬರೋಣ. ಇಲ್ಲೇ ಬೋರ್ಡ್ ಹಾಕಿದ್ದಾರೆ. ಇದು ಸಿಕ್ಕಾಪಟ್ಟೆ ಫೇಮಸ್ ಆಗಿಬಿಟ್ಟಿದೆ ಇಲ್ಲಿ. ರೆಡ್ ರೈಸ್ ಮಸಾಲ ದೋಸೆ ತುಂಬ ಚೆನ್ನಾಗಿ ಮಾಡ್ತಾರೆ. ಪುಡಿ ಮಸಾಲ ದೋಸೆ ಅಂತಲೂ ಇದೆ. ಆಮೇಲೆ ನೋಡಿ, ಇದೆಲ್ಲನೂ ಸಿಗುತ್ತೆ ನಿಮಗೆ, ಎನಿ ಟೈಮ್ ಬಂದರೂ ಸಿಗುತ್ತೆ. ಆಮೇಲೆ ನೋಡಿ, ಬೆಲ್ಲ ಟೀ ಮತ್ತು ಬೆಲ್ಲ ಕಾಫಿ, ಅದೇ ಇವರ ಸ್ಪೆಷಾಲಿಟಿ. ಹಾಗೆಯೇ ನಿಮಗೆ ತಟ್ಟೆ ಇಡ್ಲಿ, ಗನ್ ಪೌಡರ್ ಇಡ್ಲಿ, ಆಮೇಲೆ ಚಿಬ್ಲು ಇಡ್ಲಿ, ಮಸಾಲೆ ವಡೆ, ಒಂದು ಲಿಮಿಟೆಡ್ ಐಟಮ್ಸ್, ಬಟ್ ಎಲ್ಲ ಹೆಲ್ದಿ ಆಪ್ಷನ್ಸ್ ಅನ್ನೇ ಇಟ್ಟಿದ್ದಾರೆ. ತುಂಬಾ ವೆರೈಟಿ ಆಗಿ ಅನಿಸ್ತು. ಬೆಲ್ಲ ಕೇಸರಿ ಬಾತ್. ಹೌದು, ನಾನು ಹೇಳಿದ್ನಲ್ಲ ನಿಮ್ಗೆ, ಇಲ್ಲಿ ಅವರು ಯಾವುದೇ ಶುಗರನ್ನು ಯೂಸ್ ಮಾಡಲ್ಲ, ಶುಗರ್ ಬದಲು ಬೆಲ್ಲನ ಯೂಸ್ ಮಾಡ್ತಾರೆ. ಸೊ ಒಂಥರ ಹೆಲ್ತ್ ಕಾನ್ಷಿಯಸ್ನೆಸ್ಸು ಅವ್ರ ತಲೆಯಲ್ಲಿ ಇಟ್ಕೊಂಡು ಈ ಟ್ರಕ್ನ ಶುರು ಮಾಡಿದ್ದಾರೆ. ಟ್ರಕ್ ಮೇಲೆ ಹತ್ತು ಬಿಟ್ಟಿದ್ದೀನಿ. ಒಂದು ಸಖತ್ತು ಕೋಸಿಯಾಗಿ ಸೆಟಪ್ ಮಾಡ್ಕೊಂಡಿದ್ದಾರೆ. ಎಲ್ಲ ಒಂದರೊಳಗೆ ಇದೆ. ಈ ಕಡೆ ಇಡ್ಲಿ, ಈ ಕಡೆ ದೋಸೆ ಹಾಕುವಂಥ ಕಾವಲಿ. ಇವರು ಅಕ್ಷಯ್ ಅಂತ, ಇಲ್ಲಿನ ಮುಂದಾಳತ್ವ ವಹಿಸಿ ಅವರು ಸ್ಟಾರ್ಟ್ ಮಾಡಿದ್ದಾರೆ ಒಂದು ಸ್ಟಾರ್ಟಪ್. 2 ತಿಂಗಳಾಯ್ತಲ್ಲ ಅಕ್ಷಯ್ ಅವರೇ? 2 ತಿಂಗಳಾಯ್ತು ಸರ್. ಹಾಂ, ಇವರು ಬೇಸಿಕಲಿ ಇಂಜಿನಿಯರ್, ಆಯಿತಾ. ನಾನು ಫಸ್ಟ್ ಕೇಳಿದ್ದೆ ಅದು ನೀವೇನು ಕಲ್ತಿದ್ದೀರ ಅಂದಾಗ ಇಂಜಿನಿಯರಿಂಗ್ ಆಗಿದೆ ಅಂದರು. ಆಮೇಲೆ ಶಾಕ್ ಆಯ್ತು ನನಗೆ, ಫುಡ್ ಇಂಡಸ್ಟ್ರಿಗೆ ಹೇಗೆ ಬಂದ್ರಿ ಅಂತ ಕೇಳಿದ್ರೆ ಅದು ನನ್ನ ಪ್ಯಾಷನ್ ಆಗಿತ್ತು ಅಂದರು. ಸೊ ಭಾಳ ರೇರ್, ಅಂದರೆ ತುಂಬ ಲಕ್ಕಿ ಇದ್ದರೆ ಮಾತ್ರ ಪ್ಯಾಷನ್ ಮತ್ತು ಪ್ರೊಫೆಷನ್ನು ಒಂದೇ ಆಗಿ ಸಿಗೋದು ತುಂಬ ಕಡಿಮೆ ಜನರಿಗೆ. ಯಾವಾಗಿಂದ ಸ್ಟಾರ್ಟ್ ಆಯಿತು ಇಂಟ್ರೆಸ್ಟ್? ಸರ್ ಚೈಲ್ಡ್ಹುಡ್ಡಿಂದ ಇಂಟ್ರೆಸ್ಟ್ ಇದೆ. ಓಕೆ. ಬಟ್ ಬಂದ್ಬಿಟ್ಟು ಯಾವಾಗ ಪ್ರೊಫೆಷ್ನಲ್ ಯಾವಾಗ ಮಾಡಬೇಕು ಅಂತ ಅನ್ಸಿದ್ರೆ ಯಾವಾಗ ಲಾಕ್ಡೌನ್ ಆಯ್ತಲ್ವಾ. ಹೌದು. ಜಾಬ್ಸ್ ಎಲ್ಲ ಹೋಯ್ತು. ಅವಾಗ ಅನಿಸ್ತು ಈ ಕಾರ್ಪೊರೇಟ್ ಲೈಫಲ್ಲಿ ಏನಿಲ್ಲ, ಸೊ ಕಾರ್ಪೊರೇಟ್ ಲೈಫನ್ನು ತೆಗೆದ್ಬಿಟ್ಟು ಸ್ವಲ್ಪ ಪರ್ಸನಲ್ ಲೈಫ್ ಮಾಡ್ಕೊಳ್ಳೋಣ. ಸ್ವಲ್ಪ ಎಂಟರ್ಪ್ರೈಸಿಂಗ್ ಅಲ್ವಾ? ಎಷ್ಟು ಏನು ಸ್ಪೆಷಲ್ ಸಿಗುತ್ತೆ ಅಂತ ಹೇಳ್ಬಿಡಿ ಸರ್ ಇಲ್ಲಿ. ಸರ್ ನಮ್ಮದು ಜನ ತುಂಬ ಇಷ್ಟಪಡೋದು ಅಂದರೆ ಒಂದು ಬೆಲ್ಲದ ಕೇಸರಿ ಬಾತು, ತುಂಬ ಯೂನಿಕ್. ಐ ಥಿಂಕ್ ದಕ್ಷಿಣ ಕನ್ನಡದಲ್ಲಂತೂ ಎಲ್ಲೂ ನಾನು ನೋಡಿಲ್ಲ. ಪ್ಯೂರ್ ಆರ್ಗ್ಯಾನಿಕ್ ಆಯುರ್ವೇದಿಕ್ ಬೆಲ್ಲ ಹಾಕ್ಬಿಟ್ಟು ಮಾಡ್ತೀವಿ. ಓಕೆ. ಅಪಾರ್ಟ್ ಫ್ರಮ್ ದಟ್ ರೆಡ್ ರೈಸ್ ದೋಸೆ ಅಂತ ಇರುತ್ತೆ. ನಮ್ಮ ಬ್ಯಾಟರಿ ಬಂದ್ಬಿಟ್ಟು ರೆಡ್ ಇರುತ್ತೆ ಕಲರು. ಸೊ ಯಾವುದೇ ಥರದ ನಾವು ಸಕ್ಕರೆ ಮಾಡೋದಲ್ವಾ, ಅಕ್ಕಿನೇ ರೆಡ್ ಬರುತ್ತೆ ಸರ್. ಓಕೆ ಓಕೆ, ಸೂಪರ್. ಸೊ ಯಾವುದೇ ಥರ ಸಕ್ಕರೆ ಎಲ್ಲ ಕಲರ್ ಬರೋಕ್ಕೆ ಹಾಕ್ಬೇಕಂತಲ್ಲ. ಸೊ ಕ್ಯಾರಮಲ್ ಕಲರ್ ಬಂದ್ಬಿಟ್ಟು ರೆಡ್ ಸಕ್ಕರೆಯಲ್ಲಿ ಬರುತ್ತೆ. ನಮಗೆ ಅಕ್ಕಿನೇ ರೆಡ್ ಇರೋದ್ರಿಂದ ಓಕೆ, ನಮ್ಗೆ ಅದು ಬೇಕಂತಾನೆ ಇರಲ್ಲ. ಮತ್ತು ಇವರು ಯಾವುದೇ ಇಲ್ಲಿನ ಪ್ರಾಡಕ್ಟ್ಸಿಗೆ ಸಕ್ಕರೆ ಹಾಕಲ್ಲ. ನೀವು ಈಗ ಕೇಸರಿ ಬಾತು ಬೆಲ್ಲದಲ್ಲೇ ಮಾಡೋದು, ಟೀ ಕಾಫಿ ಕೂಡ ಬೆಲ್ಲದಲ್ಲೇ ಮಾಡ್ತಾರೆ. ಆಮೇಲೆ ಎಲ್ಲದಕ್ಕೂ ತುಪ್ಪ ಹಾಕ್ತಾರೆ. ಇವರದ್ದು ಸ್ಪೆಷಲ್ ನಂಗೆ ಅದೇ ಅನಿಸ್ತು. ನಾನು ಇಲ್ಲಿ ಬರ್ತಿದ್ದಂಗೆ ತಟ್ಟೆ ಇಡ್ಲಿ ಸಿಗುತ್ತೆ ಅಂದರು. ಆ್ಯಕ್ಚುಲಿ ತಟ್ಟೆ ಇಡ್ಲಿ ಎಲ್ಲ ಆ ಕಡೆ ಬೆಂಗಳೂರು ಸೈಡಲ್ಲಿ ತುಂಬ ಇಷ್ಟಪಡ್ತಾರೆ. ಆಮೇಲೆ ಚಿಬ್ಲು ಇಡ್ಲಿ ಅಂತ ಕೊಡ್ತಾರೆ. ಚಿಬ್ಲು ಇಡ್ಲಿ ಅಂದರೆ ಅದು ಈ ಬ್ಯಾಂಬೂ ಅಲ್ಲಿ. ಹೌದು. ಸೊ ಅದೆಲ್ಲ ನಿಮಗೆ ರಿವ್ಯೂ ಟೈಮಲ್ಲಿ ತೋರಿಸ್ತೀವಿ. ಏನು ಸರ್, ಎಲ್ಲ ಕರ್ನಾಟಕ ಎಲ್ಲ ಸುತ್ತಿ ಬಂದಿರೋ ಥರ ಇದೆ ನೀವು ಇಲ್ಲಿ ಸೆಟಪ್ ಮಾಡಿದ್ದು ನೋಡಿದರೆ. ಸೊ ನಾನು ಬಂದ್ಬಿಟ್ಟು ಫುಡ್ ಪ್ಯಾಷನ್ ಇರೋದ್ರಿಂದ ಎಲ್ಲಿ ಹೋಗ್ತೀವಿ ಅಲ್ಲಿ ಬಂದ್ಬಿಟ್ಟು ನಾನು ವೆಜ್ ಐಟಮ್ಸ್ ತುಂಬ ಟ್ರೈ ಮಾಡ್ತೀನಿ. ಓಕೆ. ಸೊ ಬಂದ್ಬಿಟ್ಟು ನಾನು ಬ್ಯಾಂಗ್ಳೂರಲ್ಲಿ ತುಂಬ ಟೈಮ್ ಇದ್ದೆ. ಅಲ್ಲಿಂದ ದೋಸೆ ನಾನು ಇಲ್ಲಿ ತುಂಬ ಮಿಸ್ ಮಾಡ್ತಾ ಇದ್ದೆ. ಓಕೆ. ಸೊ ಅಲ್ಲಿ ಬಂದ್ಬಿಟ್ಟು ವೆಜ್ ಫುಲ್ ಅವರ್ಸಿಗೆ ವೆಜ್ ಅವರಿಗೆ ಅಂತೂ ಅಲ್ಲಿ ಏನೂ ಕಮ್ಮಿ ಇಲ್ಲ. ಹೌದು. ಅದಂದ್ರೆ ಸೊ ಮಂಗಳೂರಲ್ಲಿ ಸ್ವಲ್ಪ ವೆಜ್ ಐಟಮ್ಸ್ ಎಲ್ಲ ನಮಗೆ ಈವ್ನಿಂಗ್ ಟೈಮಲ್ಲಿ ಬ್ರೇಕ್ಫಾಸ್ಟ್ ಐಟಮ್ಸ್ ಏನೂ ಸಿಗಲ್ಲ. ಸೊ ಹಾಗೆ ಅದೊಂದು ಗ್ಯಾಪ್ ಕಾಣಿಸ್ತು. ಸೊ ಅದೇ ನಾವೇ ಫಿಲ್ ಮಾಡೋಣ ಅಂತ ಇದು ಸ್ಟಾರ್ಟ್ ಮಾಡಿದ್ವಿ. ಸರ್ ಟೈಮಿಂಗ್ಸ್ ಹೇಗೆ ಸರ್ ಇಲ್ಲಿ? ಸರ್ ಒಂದು ಈವ್ನಿಂಗ್ 4 o'clock ಸ್ಟಾರ್ಟ್ ಆಗುತ್ತೆ. ಅಪ್ ಟು 9 o'clock ಇರ್ತೀವಿ. ರಜೆ ಇರುತ್ತೆ, ವೆಡ್ನೆಸ್ಡೇ ರಜೆ, ನೋಟ್ ಮಾಡ್ಕೊಳ್ಳಿ. ಸೊ ಆಮೇಲೆ ಇವರದ್ದು ಪ್ರತಿದಿನ ಒಂದು ಸ್ಪೆಷಲ್ ರೈಸ್ ಐಟಮ್ ಮಾಡ್ತಾರೆ. ಒಂದೊಂದು ದಿನ ಒಂದೊಂದು. ಇವತ್ತು ನಾವು ಬಂದಿದ್ವಿ, ಅಲ್ಲಿ ನೋಡಿದ್ವಿ ಮಶ್ರೂಮ್ ರೈಸ್ ಅಂತ ಮಾಡಿದ್ದಾರೆ. ನೋಡಿ, ಈ ಥರ ಪ್ಯಾಷನ್ ಫಾಲೋ ಮಾಡಿಕೊಂಡು ತುಂಬ ಕಡಿಮೆ ಜನ ಈ ಥರ ಒಂದು ಎಂಟರ್ಪ್ರೈಸಿಂಗ್ ಮಾಡ್ಕೊಂಡಿರ್ತಾರೆ.
ಸೊ ನನಗೆ ಇದ್ರ ಬಗ್ಗೆ ಫಸ್ಟ್ ಗೊತ್ತಾಗಿದೆ ಏನಂದರೆ ಜಸ್ಟ್ ಒಂದು ವಾರ ಹಿಂದೆ ನಾವು ಮಂಗಳೂರಿಗೆ ಬಂದು ಒಂದು ಫಂಕ್ಷನ್ ಅಟೆಂಡ್ ಆದ ನಂತರ ನನ್ನ ಕಸಿನ್ ಹೇಳಿದರು ಇಲ್ಲಿ ಒಂದು ಸಖತ್ತೊಂದು ಟ್ರಕ್ ಬರುತ್ತೆ ಸಂಜೆ ನಂತರ, ಬರ್ತಿದ್ದಂಗೆ ಜನ ಎಲ್ಲ ಓಟಾಕ್ತಾರೆ, ಸಾಲು ಕ್ಯೂ ನಿಲ್ತಾರೆ ಅಂತೇಳಿ. ಆವಾಗಲೇ ತಲೆಗೆ ಬಂದಿತ್ತು ಏನಪ್ಪ ಇರ್ಬೋದು ಅಂತೇಳಿ. ಕೋಇನ್ಸಿಡೆಂಟ್ಲಿ ಇವರೇ ನನಗೆ ಲಾಸ್ಟ್ ಒಂದು 3 ದಿನದಿಂದ ಮೆಸೇಜ್ ಮಾಡಿದರು, ಈ ಥರ ಟ್ರಕ್ ಇದೆ ನಮ್ಮದು ಅಂತೇಳಿ. ಅಂದ್ಕೊಂಡು ನಮಗೆ ಹೇಗೂ ಬರೋದು ಪ್ಲ್ಯಾನ್ ಇತ್ತು. ಇಮ್ಮಿಡಿಯೇಟ್ ಹೊರಟು ಬಂದುಬಿಟ್ವಿ. ಈಗ ಭಾಳ ಖುಷಿ ಆಗ್ತಿದೆ ಇಲ್ಲಿ ಬಂದು ಇವರ ಒಂದು ಕಾರ್ಯವೈಖರಿ ಎಲ್ಲ ನೋಡಿ. ನೀವು ಇಲ್ಲಿ ಬಂದಿದ್ರೆ ನಂಗೆ ಕಾಮೆಂಟ್ ಮಾಡಿ ತಿಳಿಸಿ. ಆಮೇಲೆ ಬರೋರಿದ್ರೆ ಬನ್ನಿ. ಲೊಕೇಶನ್ ತುಂಬ ಸಿಂಪಲ್ಲು, ಲಾಲ್ಬಾಗು, ಎಸ್ಪೆಷಲಿ ಮಂಗಳ ಸ್ಟೇಡಿಯಂ ಇದೆಯಲ್ಲ ಅದ್ರ ಎದುರೇ ಸಾಲಾಗಿ ನಿಂತಿರ್ತಾರೆ. ತುಂಬ ಟ್ರಕ್ಸ್ ಇದೆ, ತುಂಬ ಫುಡ್ ಕಾರ್ಟ್ಸ್ ಇದೆ. ಇವರದ್ದು ಟ್ರಕ್ ನಿಮ್ಗೆ ಆರಾಮ್ಸೆ ನೀವು ನೋಡ್ತಿದ್ದಂಗೆ ಗೊತ್ತಾಗುತ್ತೆ, ಹಾಂ ಇದೇ ಟ್ರಕ್ ಅಂತ ಹೇಳಿ. ನನ್ನ ಜೊತೆ ಇವಾಗ ಇದ್ದಾರೆ ಶ್ರುತಿ ಮ್ಯಾಮ್ ಅಂತ. ಇವರು ನಮ್ಮ ಅಕ್ಷಯ್ ಅವರಿಗೆ ಬೆನ್ನೆಲುಬಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಅಕ್ಷಯ್ ಅವರ ಅಮ್ಮ. ನಮಸ್ಕಾರ ಮೇಡಮ್. ನಮಸ್ಕಾರ. ಇವರು ಇಲ್ಲಿ ಗನ್ ಪೌಡರ್ ಮಾಡ್ತಾರೆ, ಹಾಗೆ ಹಿಟ್ಟನ್ನೆಲ್ಲ ರೆಡಿ ಮಾಡೋದೆಲ್ಲ ಇವರೇ. ಎಷ್ಟು ತಿಂಗಳಾಯಿತು ಇದನ್ನು ಸ್ಟಾರ್ಟ್ ಮಾಡಿ? 2 ಮಂತ್ಸ್. ಹೇಗಿದೆ ರೆಸ್ಪಾನ್ಸ್ ಎಲ್ಲ? ರೆಸ್ಪಾನ್ಸ್ ಚೆನ್ನಾಗಿದೆ. ಯಾವುದನ್ನ ಜಾಸ್ತಿ ಕೇಳ್ತಾರಂತ ಕೇಳಿದಾಗ ಆವಾಗ ಹೇಳಿದ್ರು ಇಲ್ಲಿ ಬೆಲ್ಲದ ಸ್ವೀಟನ್ನು, ಅದು ಸಿಗ್ನೇಚರ್. ಹೌದೌದು, ತುಂಬ ಕೇಳ್ತಾರೆ. ಅದು ಕೇಳ್ತಾರೆ. ಮತ್ತೆ ತುಂಬ ಕೇಳೋದು ಮಸಾಲೆ ದೋಸೆ ಕೇಳ್ತಾರೆ. ಆಮೇಲೆ ಓಕೆ, ನೀವು ಹಿಟ್ಟನ್ನು ರೆಡಿ ಮಾಡೋದು ಹೇಗೆ ಅಂದರೆ ಬೆಳಿಗ್ಗೆಯಿಂದ ಮಾಡಿರ್ತೀರಾ, ಮನೆಯಲ್ಲೆಲ್ಲ ಕೆಲಸ ಎಲ್ಲ ಮಾಡಿ ಅದ್ರ ಜೊತೆಗೆ ಇದನ್ನು ಕೂಡ ಮಾಡ್ತೀರಾ? ಬೇರೆ ಕೆಲಸದ ಜೊತೆಗೆ ಇದನ್ನು ಸಹ ಮಾಡೋದು. ಇದೇ ನೋಡಿ ಸಿಗ್ನೇಚರ್ ಐಟಮ್ ಇವರದ್ದು. ಕಲರೇ ಡಿಫ್ರೆಂಟ್ ಆಗಿದೆಯಲ್ಲ. ಹೌದು. ಇದು ಬೆಲ್ಲದಲ್ಲಿ ಮಾಡಿರುವಂಥ, ಅದು ಆರ್ಗ್ಯಾನಿಕ್ ಬೆಲ್ಲದಲ್ಲಿ ಮಾಡಿರುವಂಥ ಕೇಸರಿ ಬಾತ್ ಇದು. ಸೊ ಟ್ರೈ ಮಾಡಿ ಹೇಗಿದೆ ಹೇಳು ಸ್ನೇಹ ಒಂದ್ಸಲ. ನನಗೆ ನಾರ್ಮಲ್ ಕೇಸರಿ ಬಾತ್ ಎಲ್ಲ ಇಷ್ಟ. ಕೆಲವೊಮ್ಮೆ ತಿನ್ನಬೇಕು ಅನಿಸಿದ್ರೆ ಮನೇಲಿ ತಿಂತೀನಿ, ಮಾಡ್ಕೊಂಡು ತಿಂತೀನಿ. ಆದರೆ ಮಾಡಬೇಕಿದ್ರು ನಾನು ಸಕ್ಕರೆ ಹಾಕ್ಕೊಂಡೇ ಮಾಡೋದು. ನಾರ್ಮಲ್ ಎಲ್ಲ ಕಡೆನೂ ಸಕ್ಕರೆ ಹಾಕಿ ಸಿಗುತ್ತೆ. ಇನ್ನು ಕೆಲವು ಕಡೆ ತುಪ್ಪ ಹಾಕದೆ ಅವರು ಎಣ್ಣೆಯಲ್ಲಿ ಮಾಡಿ ಕೊಡ್ತಾರೆ ಸಾಮಾನ್ಯವಾಗಿ. ಇಲ್ಲಿ ತುಪ್ಪನೂ ಹಾಕಿದ್ದಾರೆ, ಬೆಲ್ಲ ಕೂಡ ಹಾಕಿದ್ದಾರೆ. ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇರೋದು. ಹದವಾಗಿದೆ ಸ್ವೀಟು. ಸಾಮಾನ್ಯವಾಗಿ ಡಯಾಬಿಟಿಸ್ ಇದ್ದವರು ಸ್ವೀಟನ್ನು ತಿನ್ನಲ್ಲ, ಬಟ್ ಅವರು ಕೂಡ ತಿನ್ಬೋದು. ಇದು ತುಂಬ ಜಾಸ್ತಿ ಗಂಟಿಗೆಲ್ಲ ಹಿಡಿಯುತ್ತೆ, ಅಷ್ಟು ಸ್ವೀಟ್ ಇಲ್ಲ, ನಾರ್ಮಲ್ ಆಗಿ ಸ್ವೀಟ್ ಇದೆ, ಸಖತ್ತಾಗಿದೆ. ಬಟ್ ಅದು ಕಲರ್ ಹೆಂಗೆ ಬಂದಿದೆ ನೋಡಿ, ನಂಗೆ ಅದೇ ಇಷ್ಟ ಆಯಿತು. ನ್ಯಾಚುರಲ್ ಅಲ್ವಾ? ನೋಡಿ ತುಪ್ಪದ ಪಸಿ ನೋಡಿ ಅದು ಇದೆ. ಆಮೇಲೆ ಗೋಡಂಬಿ ಎಲ್ಲ ಹಾಕಿದ್ದಾರೆ. ಸೊ ಮಧ್ಯದಲ್ಲಿ ತಿನ್ನಬೇಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿದೆ. ಚಿಬ್ಲು ಇಡ್ಲಿ ಅಂದರೆ ಈ ಬ್ಯಾಂಬೂದು ಒಂದು ಟೋಕನ್ ಥರ ಬುಟ್ಟಿ ಥರ ಇರುತ್ತೆ ಚಿಕ್ಕದು, ಅದರಲ್ಲಿ ಬಟ್ಟೆ ಹಾಕಿಬಿಟ್ಟು ಆಮೇಲೆ ಈ ಬ್ಯಾಟರನ್ನು ಹಾಕಿ ಬೇಯಿಸಿರ್ತಾರೆ. ಸಕ್ಕತ್ತಾಗಿರುತ್ತೆ. ಆ್ಯಕ್ಚುಲಿ ಇದು ಎಷ್ಟು ಸಾಫ್ಟಾಗಿದೆ ನೋಡಿ, ಇಲ್ಲಿ ನೋಡಿ ತುಂಬ ಸಾಫ್ಟು. ಹಿಂಗೆ ಪೋಕ್ ಮಾಡ್ತಿದ್ದಂಗೆ ಒಳಗೋಗುತ್ತೆ. ಒಳ್ಳೆ ತುಪ್ಪ ಹಾಕಿದ್ದಾರೆ ಮೇಲಿಂದ. ಆಮೇಲೆ ಚಟ್ನಿನೂ ಹಾಗೆ ನೋಡಿ, ಒಳ್ಳೆ ಸಾಂಬಾರು ಹಾಕ್ತೀವಲ್ಲ ಆ ಥರ ಕೊಟ್ಟಿದ್ದಾರೆ. ನೋಡೋಕ್ಕೆ ಸಖತ್ತಾಗಿದೆ, ಟೇಸ್ಟು ಸಖತ್ತಾಗಿರ್ಬೋದು. ಸೊ ಫಸ್ಟ್ ಒಂದು ತುತ್ತು ಬಾಯಿಗೆ ಹಾಕಿ ಹೇಳ್ತೀನಿ ನಿಮಗೆ. ವಾವ್, ಚಟ್ನಿ ಮಾತೇ ಬರ್ತಾಯಿಲ್ಲ, ಆ ಲೆವೆಲಿಗಿದೆ, ಸಖತ್ತಾಗಿದೆ ಇದು. ಇದು ಹೆಂಗಂದರೆ ಮುಳುಗಿಸಿ ತಿನ್ಬೇಕಂಡ್ರಿ ಚಟ್ನಿಯಲ್ಲಿ ಇಡ್ಲಿ, ಆವಾಗಲೇ ಟೇಸ್ಟ್ ಬರೋದು. ಇದು ಆ ಲೆವೆಲಿಗೆ ಮಾಡಿದ್ದಾರೆ. ವಾವ್, ತುಂಬ ಸಾಫ್ಟಾಗಿದೆ. ತುಂಬ ಅಂದರೆ ಇದು ಬಂದೇ ನೀವು ಟ್ರೈ ಮಾಡಿ ನೋಡಿ. ಇದು ತಿಂತಾ ಇರ್ಬೋದು ಸ್ನೇಹ, ಸಖತ್ತಾಗಿದೆ. ವಾವ್, ನಂಗೆ ಇಷ್ಟ ಆಯಿತು ತುಂಬ. ಇವ್ರದ್ದು ಹೆಲ್ದಿ ಫುಡ್ ಜೊತೆಗೆ ಇವರು ಒಂದು ಹೆಲ್ದಿ ಮಾಲ್ಟ್ ಪೌಡರ್ ಕೂಡ ಮಾಡಿಕೊಡ್ತಾರೆ. ಅದರಲ್ಲಿ ನೋಡಿ 35 ಟೈಪ್ಸ್ ಸಿರಿಧಾನ್ಯ ಮತ್ತು ಡ್ರೈ ಫ್ರೂಟ್ಸನ್ನು ಹಾಕಿ ಮಾಡಿಕೊಡ್ತಾ ಇದ್ದಾರೆ. ಯಾರಿಗಾದರೂ ಬೇಕಿದ್ರೆ ನೀವು ಎನ್ಕ್ವೈರಿ ಮಾಡಬೇಕು, ನಾವಿವರ ನಂಬರನ್ನು ಕೂಡ ಹಾಕಿರ್ತೇವೆ. ಅವರು ಮನೆಯಲ್ಲೇ ಮಾಡಿರೋದ್ರಿಂದ ಇದು ಕೂಡ ತುಂಬಾ ಹೆಲ್ದಿಯಾಗಿರುತ್ತೆ. ಇವಾಗ ನಾನು ಟ್ರೈ ಮಾಡ್ತಾ ಇರೋದು ಗನ್ ಪೌಡರ್ ಇಡ್ಲಿ. ಸಾಮಾನ್ಯವಾಗಿ ನಾನು ಬೆಂಗಳೂರಿಗೆ ಅಲ್ಲಿ ಇಲ್ಲಿ ಎಲ್ಲ ಕಡೆ ಹೋದಾಗ ನನಗೆ ಇಡ್ಲಿ ಇಷ್ಟ ಅಂತ ಟ್ರೈ ಮಾಡ್ತಾ ಇರ್ತೀನಿ. ಇದು ಇವರು ಹೇಳೋ ಪ್ರಕಾರ ಇದ್ರ ಮೇಲ್ಗಡೆ ತುಪ್ಪನ ಸರಿಯಾಗಿ ಹಾಕಿದ್ದಾರೆ, ಹಾಗೆ ಅದ್ರ ಮೇಲೆ ಗನ್ ಪೌಡರನ್ನು ಹಾಕಿದ್ದಾರೆ. 2 ಥರ ಚಟ್ನಿಯನ್ನು ಕೊಟ್ಟಿದ್ದಾರೆ. ಒಂದು ಗಾರ್ಲಿಕ್ ಹಾಕಿದ್ದಾರೆ, ಇನ್ನೊಂದು ವಿತೌಟ್ ಗಾರ್ಲಿಕ್ ಮತ್ತು ಆನಿಯನ್ ಎಲ್ಲ ಹಾಕದೇನೆ ಚಟ್ನಿಯನ್ನು ಮಾಡಿದ್ದಾರೆ. ಕಲರ್ ಇರೋದು ಗಾರ್ಲಿಕ್. ಹಾಂ ಹೌದು. ಸೊ ಜೈನ್ಸ್ ನಾರ್ಮಲಿ ಬೆಳ್ಳುಳ್ಳಿ ಈರುಳ್ಳಿ ಅದೆಲ್ಲ ತಿನ್ನಲ್ಲ, ಸೊ ಅಂಥವರಿಗೂ ಇಲ್ಲಿ ಆಪ್ಷನ್ ಇದೆ. ಸಪ್ರೇಟಾಗಿ ಈರುಳ್ಳಿ ಇಲ್ಲದೆ ಇರೋ ಚಟ್ನಿ ಇದೆ. ಸೊ ನೀವು ಜೈನ್ ಫುಡ್ ಪ್ರಿಪೇರ್ ಮಾಡ್ತೀರಾ ಅಂತಿದ್ರೆ ಇಲ್ಲಿ ಬಂದವ್ರಿಗೆ ತಿಳಿಸಿದ್ರಾಯ್ತು, ನಿಮಗೆ ಆನಿಯನ್ ಗಾರ್ಲಿಕ್ ಇಲ್ಲದೇ ಇರುವಂಥ ಐಟಮ್ಸನ್ನು ಅವರು ಮಾಡಿಕೊಡ್ತಾರೆ. ನಾನೀಗ ಟ್ರೈ ಮಾಡ್ತಾ ಇದ್ದೀನಿ, ಟೇಸ್ಟ್ ಮಾಡ್ತಾ ಇದ್ದೀನಿ.
ಅಯ್ಯೋ ಇದು ಬಾಯಿಲಿಟ್ರೆ ಕರ್ಗ್ ಬಿಡುತ್ತೆ ಇದು. ಎಷ್ಟು ಬೇಗ ಕಟ್ ಆಗ್ತಾ ಇದೆ ಅಂದರೆ ಅಷ್ಟು ಸಾಫ್ಟ್ ಇದೆ ಇದು. ತುಪ್ಪದ ಪರಿಮಳನೂ ಹಾಗೆ ಬರುತ್ತೆ, ಟೇಸ್ಟ್ ಕೂಡ ಹಾಗೆ ಬರ್ತಾ ಇದೆ. ನನಗೆ ಆವಾಗಲಿಂದ ಇಷ್ಟ ಆಗಿದ್ದು ಗನ್ ಪೌಡರ್, ಸಖತ್ತಾಗಿ ಇಷ್ಟ ಆಗ್ತಾ ಇದೆ ಇವ್ರದ್ದು. ಅದವರು ಮನೆಯಲ್ಲೇ ರೆಡಿ ಮಾಡೋದಂತ ಸ್ನೇಹ. ಅದೇ ಶ್ರುತಿ ಅಮ್ಮ ಹೆಂಗಿದೆಯಲ್ಲ ಅವತ್ತು texture? ಹೇಳಿದ್ರು. ಹೌದು ನೋಡಿ, ಸೀಕ್ರೆಟ್ ಇಂಗ್ರೀಡಿಯೆಂಟ್. ನನಗಾದ್ರೂ ಸ್ವಲ್ಪ ಕಿವಿಯಲ್ಲಿ ಹೇಳಿ ಅಂತ ಹೇಳ್ತೀನಿ ನಾನು ಇವಾಗ. ಓಕೆ ಡನ್. ಸಾಮಾನ್ಯವಾಗಿ ಎಲ್ಲ ಕಡೆ ಚಟ್ನಿಯನ್ನು ಸ್ವಲ್ಪ ಕೊಡ್ತಾರೆ, ಸಾಂಬಾರನ್ನ ಈ ರೀತಿ ಡಿಪ್ ಮಾಡಿ ಕೊಡ್ತಾರೆ. ಇಲ್ಲಿ ಚಟ್ನಿ ಜೊತೆಗೇನೆ ಇಡ್ಲಿಯನ್ನು ಡಿಪ್ ಮಾಡಿ ಕೊಟ್ಟಿದ್ದಾರೆ. ಅದರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರ್ತಾ ಇದೆ. ನನಗಂತೂ ಇದ್ರ ಬಿಡಲಿಕ್ಕೆ ಮನಸ್ಸು ಬರ್ತಾ ಇಲ್ಲ. ಇದು ಇವರ ನೆಕ್ಸ್ಟ್ ಸಿಗ್ನೇಚರ್ ಐಟಮ್. ಇದು ತುಂಬ ಕ್ಯೂ ನಿಲ್ತಾರೆ ಕಣ್ರಿ ಈ ಒಂದು ಐಟಮಿಗೆ. ಬಂದವರೆಲ್ಲ ಇದನ್ನೇ ಆರ್ಡ್ರ್ ಮಾಡೋದು. ರೆಡ್ ಮಸಾಲ ದೋಸೆ. ರೆಡ್ ಯಾಕೆ ಹೇಳ್ತಾರೆ ಅಂದರೆ ರೆಡ್ ರೈಸಿಂದಲೇ ಮಾಡಿರ್ತಾರೆ. ಅವರು ಬ್ಯಾಟ್ರು ನೀವು ನೋಡಿರ್ಬೋದು, ಆವಾಗಲೇ ತೋರಿಸಿದ್ದೀನಿ. ರೆಡ್ ಕಲರ್ ಇದು, ಅಂದರೆ ರೆಡ್ ರೈಸಿಂದ ಮಾಡೋದ್ರಿಂದ. ಮತ್ತು ಇದರ ಟೆಕ್ಸ್ಚರ್ ಇದೆಯಲ್ಲ ಫುಲ್ ಕ್ರಿಸ್ಪಿ ಬರುತ್ತೆ. ಚಟ್ನಿ ಕೊಟ್ಟಿದ್ದಾರೆ. ಒಳಗಿಂದ ನೋಡಿ ಈ ಗನ್ ಪೌಡರ್ ಹಾಕಿದ್ದಾರೆ. ಸೊ ಗನ್ ಪೌಡರ್ ಅಂದರೆ ಇವರ ಸ್ಪೆಷಲ್ ಮಸಾಲ ಅದು. ಆಮೇಲೆ ಬಾಜಿ ಹಾಕಿದ್ದಾರೆ. ಎಷ್ಟು ಕ್ರಿಸ್ಪಿ ಇದೆ ನೋಡಿ. ನಾನೀಗ ಕಟ್ ಮಾಡಬೇಕಾದ್ರೆ ನಿಮ್ಗೆ ಗೊತ್ತಾಗಿರ್ಬೋದು. ಇಲ್ಲಿ ನೋಡಿ ಈಗ ಕಟ್ ಆಗುತ್ತೆ. ಸೊ ಈ ಲೆವೆಲಿಗೆ ಕ್ರಿಸ್ಪಿ ಇರಬೇಕು ದೋಸೆ. ಗನ್ ಪೌಡರ್ ಹಾಕಿರೋದ್ರಿಂದ ಸ್ಪೆಷಲ್ ಟೇಸ್ಟ್ ಬಂದಿರುತ್ತೆ. ಒಳಗಡೆ ಬಾಜಿ ಕೂಡ ಇದೆ, ಬಿಸಿ ಬಿಸಿಯಾಗಿದೆ. ಹಾಗಾಗಿ ನನಗೆ ಒಳಗೆ ಕೈ ಹಾಕಲಿಕ್ಕೆ ಆಗ್ತಾಯಿಲ್ಲ. ಟೇಸ್ಟ್ ಮಾಡಿ ಹೇಳ್ತೀನಿ. ವಂಡರ್ಫುಲ್, ತುಂಬ ಸಖತ್ತಾಗಿದೆ ಇದು. ಏನಂದರೆ ಆವಾಗ ಇಡ್ಲಿ ಜೊತೆ ರೆಡ್ ಚಟ್ನಿ ಕೊಟ್ಟಿದ್ದರು, ಇವಾಗ ಗ್ರೀನ್ ಚಟ್ನಿ ಕೊಟ್ಟಿದ್ದಾರೆ. ಈ ಸ್ಪೆಷಲ್ ಟೇಸ್ಟ್ ಬಂದಿರೋದೇ ಈ ಬಾಜಿ ಮತ್ತು ಗನ್ ಪೌಡರ್ ಹಾಕಿರೋದ್ರಿಂದ ಯುನೀಕ್ ಬರ್ತಾ ಇದೆ ಈ ಟೇಸ್ಟು. ಈ ಥರ ದೋಸೆಗಳನ್ನು ನೀವು ಮೈಸೂರು ಕಡೆ ಹೋದರೆ ತಿಂದಿರ್ತೀರ. ಸೊ ಇಲ್ಲಿಗ ಮಂಗಳೂರಲ್ಲೂ ಸಿಗ್ತಾಯಿದೆ. ಖಂಡಿತಕ್ಕೂ ಇದನ್ನು ಟ್ರೈ ಮಾಡಿ. ನೀವು ವಾ 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 ಅಂತ ಹೇಳಿ ತಿಂತೀರ ನೋಡಿ, ಆ ಲೆವೆಲಿಗಿದೆ ಇದು. ನನಗೆ ಇದೆಲ್ಲ ಟೇಸ್ಟ್ ಮಾಡಿದ ನಂತರ ಅನಿಸಿದ್ದೇನು ಗೊತ್ತಾ, ಕುಂದಾಪುರದಲ್ಲಿ ಈ ಥರ ಗಾಡಿ ಇದ್ದಿದ್ದರೆ ನಾವು ಡೈಲಿ ಕಸ್ಟಮರ್ಸ್ ಆಗಿ ಹೋಗ್ತಿದ್ವಿ. ಆದರೂ ಕುಂದಾಪುರದಿಂದ ಇಲ್ಲಿ ಬಂದು ಮಂಗಳೂರಿಗೆ ಬಂದು ಹೋದರೂ ವರ್ತ್ ಅನಿಸುತ್ತೆ ನನಗೆ. ಯಾಕಂದರೆ ನಾನು ಪ್ರೈಸ್ ಎಲ್ಲ ಕೇಳಿದೆ ಇವ್ರ ಹತ್ರ ಸಿಗುವಂಥ ಕಾಸ್ಟ್ಲಿಯೆಸ್ಟ್ ಐಟಮ್ಮು 60 ರೂಪಾಯಿ. ಅದಕ್ಕಿಂತ ಮೇಲಿದ ಐಟಮೇ ಇಲ್ಲ ಅಂದರು. ಅದೇ ನನಗೆ ಭಾಳ ಆಶ್ಚರ್ಯ ಆಯಿತು. ಅದು ಏನಂದರೆ ತುಪ್ಪ ಹಾಕ್ತಾರೆ, ಆಮೇಲೆ ಹೈಜೀನಿಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಹೆಲ್ತ್ ಕಾನ್ಷಿಯಸ್ ಮೈನಾಗಿ. ಯಾಕಂದರೆ ಈಗ ನೋಡಿ ಇದು ಪ್ಲಾಸ್ಟಿಕಲ್ಲಿ ಕೊಡ್ಬೋದಿತ್ತು ಅವರು, ಬಟ್ ಇಲ್ಲ, ಈ ಥರ ನೋಡಿ ಅಡಿಕೆ ಹಾಳೆಯಲ್ಲಿ ಕೊಡ್ತಾರೆ. ಆಮೇಲೆ ನೀವು ಪಾರ್ಸಲ್ಲು ನಿಮಗೆ ನೀಟಾಗಿ ರ್ಯಾಪ್ ಮಾಡಿ ಫಾಯಿಲಲ್ಲಿ ಹಾಕಿ ಕೊಡ್ತಾರೆ. ಇನ್ನೂ ವಿಶೇಷ ಏನಂದರೆ ಇಲ್ಲಿ ಹೇಳಿದ್ನಲ್ಲ, ಸಕ್ಕರೆನೇ ಬಳಸಲ್ಲ, ಎಲ್ಲದಕ್ಕೂ ಅವರು ಬೆಲ್ಲನೇ ಬಳಸ್ತಾ ಇದ್ದಾರೆ. ಇನ್ನು ನಿಮಗೆ ಈ ದೊಡ್ಡ ದೊಡ್ಡ ಆರ್ಡರ್ಸ್ ಬೇಕು ಅಂದರೆ ದೊಡ್ಡ ಲಾರ್ಜ್ ಕ್ಯಾಟ್ರಿಂಗಿಗೆ ಅಥವಾ ನಿಮ್ಗೊಂದು ಹ್ಯೂಜ್ ಕ್ವಾಂಟಿಟಿ ಬೇಕಿದ್ರೆ ಇವ್ರಿಗೆ ಮೊದಲೇ ನೀವು ಕಾಲ್ ಮಾಡಿ ತಿಳಿಸಿದ್ರೆ ಅದನ್ನು ಕೂಡ ಇವರು ರೆಡಿ ಮಾಡಿ ಕೊಡ್ತಾರೆ. ಸೊ ಓವರ್ ಆಲ್ ನನಗೆ ಇಲ್ಲಿ ಬಂದು ಭಾಳ ಖುಷಿಯಾಗಿದೆ. ಇಂಥ ಉದ್ದಿಮೆಗಳು ಬೆಳಿಬೇಕು ನನ್ನ ಪ್ರಕಾರ. ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ದಾರೆ, ಬಟ್ ನಮ್ಮ ಆಶೆ ಏನಂದರೆ ತುಂಬ ದೊಡ್ಡದಾಗಿ ಬೆಳೀಲಿ, ಇವರ ಬ್ರಾಂಚಸ್ಗಳು ಓಪನ್ ಆಗಲಿ. ಎಲ್ಲಿ ತನಕ ಅಂದರೆ ಕುಂದಾಪುರಿಗೆ ಒಂದು ಬ್ರಾಂಚ್ ಬರಲಿ, ಆವಾಗ ನಾವು ಬಿಂದಾಸ್ ದಿನ ಹೋಗಿ ಸ್ನೇಹ ಅಂತೂ ಡೈಲಿ ಕಸ್ಟಮರ್ ಆಗ್ತಾರೆ, ಅದು ನಂಗೆ ಪಕ್ಕಾ ಗೊತ್ತು. ಸೊ ಎಸ್, ಇದು ನಮ್ಮ ರಿವ್ಯೂ. ನೀವಿಲ್ಲಿ ಬಂದು ಇವರ ಫುಡ್ಡನ್ನು ಟ್ರೈ ಮಾಡಿಬಿಟ್ಟು ಹೇಗಾಗುತ್ತೆ ಅಂತ ನಮಗೆ ತಿಳಿಸಿ ಅಂತ ಹೇಳ್ತಾನೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು.